ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಹೇರ್ ರೆಮಿಡಿನ ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು, ಹಾಗೆಯೇ ಯಾವುದೇ ರೀತಿಯ ಕೂದಲಿಗೆ ಸಮಸ್ಯೆಗಳಾಗಬಾರ್ದು ಅಂತಂದರೆ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಫ್ರೆಶ್ ಆಗಿರುವಂಥ ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಬೇವಿನ ಸೊಪ್ಪು ತುಂಬ ಕಹಿಯಾಗಿರುತ್ತೆ, ಹಾಗೆ ಗುಡ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮೊಡವೆಗಳಾಗಿರುತ್ತೆ, ಕಲೆಗಳಾಗಿರುತ್ತೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಬೇವಿನ ಸೊಪ್ಪಿನ ಸೋಪುಗಳನ್ನು ನಾವು ಬಳಸಲೇಬೇಕಾಗುತ್ತೆ. ಹಾಗೆ ಬೇವಿನ ಸೊಪ್ಪಿನ ಪೇಸ್ಟನ್ನು ಕೂಡ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ತಾ ಬರೋದ್ರಿಂದ ಮುಖದಲ್ಲಿರುವ ಕಲೆಗಳೆಲ್ಲ ಮಾಯ ಆಗುತ್ತೆ, ಮುಖ ಎಲ್ಲ ಗ್ಲೋ ಆಗುತ್ತೆ, ಹಾಗೆ ಮೊಡವೆಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಮೈಲಿ ಅಂತ ಆಗ್ತಾ ಇರುತ್ತೆ, ಕಾಯಿಲೆಗಳಿಗೆ ಒಳಗಾಗ್ತಾ ಇರ್ತಾರೆ. ಈ ಸೊಪ್ಪಿನ ಪೇಸ್ಟನ್ನು ಮಾಡಿ ಅವರ ಮುಖಕ್ಕೆಲ್ಲ ಮೈಗೆಲ್ಲ ಹಚ್ತಾ ಬರೋದ್ರಿಂದ ಅವೆಲ್ಲ ಮೈಲಿಗಳು ಎಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಸೋಪುಗಳನ್ನು ಕೂಡ ತಯಾರು ಮಾಡ್ತಾರೆ, ಹಾಗೆ ಆಯಿಲ್ಗಳನ್ನು ಕೂಡ ತಯಾರು ಮಾಡ್ತಾರೆ. ನಾನಿಲ್ಲಿ ಪೇಸ್ಟನ್ನು ಮಾಡಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಏನು ಪ್ರಯೋಜನ, ಎಷ್ಟು ಚೆನ್ನಾಗಿ ನಾವು ಹೇರ್ಸನ್ನು ಗ್ರೋತ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಬೇವಿನ ಸೊಪ್ಪಿನ ಎಲೆಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪಿನ ಎಲೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಬೇವಿನ ಸೊಪ್ಪು ನಮ್ಮ ಕೂದಲಿನ ಬೆಳವಣಿಗೆಗೆ, ಹಾಗೆಯೇ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ಇದು ನಮ್ಮ ತಲೆಯಲ್ಲಿರುವಂಥ ಹೊಟ್ಟನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ತಲೆ ಹೊಟ್ಟಾಗ್ತಾ ಇರುತ್ತೆ, ಏನೇ ಮಾಡಿದರೂ ತಲೆ ಹೊಟ್ಟು ಹೋಗ್ತಾ ಇರೋಲ್ಲ, ಹಾಗೆಯೇ ಬುಡ ಸಮೇತನೇ ಕೂದಲುಗಳು ಕಿತ್ತು ಕಿತ್ತು ಬರ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ಕಂಡ್ಕೋಬೋದು. ಈ ಫ್ರೆಶ್ ಆಗಿರುವಂಥ ಬೇವಿನ ಸೊಪ್ಪಿನ ಎಲೆಗಳ ಜೊತೆಗೆ ಹಾಗೆಯೇ ಫ್ರೆಶ್ ಆಗಿರುವಂಥ ಮಜ್ಜಿಗೆಯನ್ನು ತೆಗೆದುಕೊಂಡು ನಾವು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಕೂದಲು ತುಂಬ ತೆಳುವಾಗಿರಲಿ, ತುಂಬಾ ತಲೆಹೊಟ್ಟು ಇರಲಿ, ಹಾಗೆಯೇ ಕೂದಲು ಬುಡ ಸಮೇತನೇ ಕೀಳ್ತಾನೆ ಇರಲಿ, ಸ್ಪ್ಲಿಟ್ ಎಂಡ್ ಆಗಿರಲಿ, ಅಂದರೆ ಕೂದಲಿನ ತುದಿಯ ಭಾಗ ಒಡೆದು ಒಂದರಲ್ಲಿ 2, 3 ಹೀಗೆ ಆಗಿ ಕೂದಲು ಗ್ರೋತ್ ಆಗ್ತಾನೆ ಇರಲ್ಲ, ಒಂದು ಇಂಚೂ ಕೂಡ ಕೂದಲು ಗ್ರೋತ್ ಆಗ್ತಾನೆ ಇಲ್ಲ ಅನ್ನೋರು ಕೂಡ, ಆ ಥರ ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋ ರೆಮಿಡಿ ಆಗಿರೋದ್ರಿಂದ ತಕ್ಷಣವೇ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ 1 ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ಮಜ್ಜಿಗೆ ಅಂತೂ ತಲೆ ಹೊಟ್ಟನ್ನು ದೂರ ಮಾಡುತ್ತೆ, ಹಾಗೆ ನಮ್ಮ ಕೂದಲು ಗ್ರೋತ್ ಆಗೋಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ತಲೆ ಹೊಟ್ಟನ್ನು ನಿವಾರಣೆ ಮಾಡೋಕ್ಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈ ಮಜ್ಜಿಗೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಹಾಗೆ ವಿಟಮಿನ್ ಇರೋದ್ರಿಂದ ನಮ್ಮ ಕೂದಲಿನ ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಇದರಲ್ಲಿ ನೈಸರ್ಗಿಕವಾದಂಥ ಆಂಟಿಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ನಮ್ಮ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಮಜ್ಜಿಗೆ ಡೀಪ್ ಕಂಡೀಷನಿಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಕೂದಲನ್ನು ತುಂಬಾ ನಯವಾಗಿ ಹಾಗೆ ತುಂಬಾ ಸ್ಮೂತಾಗಿ ಇರಿಸುತ್ತೆ, ಶೈನ್ ಆಗಿರುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮಜ್ಜಿಗೆ. ಹಾಗೆಯೇ ಕೂದಲು ತುಂಬಾ ಉದುರುತ್ತಾ ಇದೆ, ಬುಡ ಸಮೇತನೇ ಕೂದಲು ಕೀಳುತ್ತಾ ಇರುತ್ತೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತೆ, ಹಾಗೆ ಕೂದಲು ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವೆರಡೂ ರೆಮಿಡಿಗಳು ಕೂಡ, ಹಾಗೆಯೇ ಬೇವಿನ ಸೊಪ್ಪು ಇರ್ಬೋದು, ಹಾಗೆ ಮಜ್ಜಿಗೆ ಇರ್ಬೋದು, ತುಂಬಾ ಪವರ್ಫುಲ್ ಆಗಿರುವಂಥ ಪದಾರ್ಥಗಳಿವು. ಇವುಗಳನ್ನ ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಹಾಗೆ ನೆತ್ತಿಯ ಭಾಗ ತುಂಬಾ ಕೆರಿತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅನ್ನೋ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇರೋರು ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಬೇವಿನ ಸೊಪ್ಪು ಕಹಿ ಪದಾರ್ಥ ಆಗಿರೋದ್ರಿಂದ ಅದನ್ನೆಲ್ಲ ದೂರ ಮಾಡಿ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಜ್ಜಿಗೆ ಇರ್ಬೋದು, ಬೇವಿನ ಸೊಪ್ಪು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ನಮ್ಮ ಕೂದಲಿಗೆ. ಎಷ್ಟೇ ಕೂದಲು ಉದುರ್ತಾ ಇರಲಿ ಇದನ್ನು ಪದೇ ಪದೇ ಬಳಸ್ತಾ ಇರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಬೇವಿನ ಸೊಪ್ಪು ಇರ್ಬೋದು, ಹಾಗೆ ಮಜ್ಜಿಗೆ ಇರ್ಬೋದು, ಇವೆರಡೂ ಕೂಡ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಲ್ಲದೆ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸುತ್ತೆ. ಕೂದಲು ಚಿಕ್ಕ ಚಿಕ್ಕ ಕೂದಲು ಇರಲಿ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಅವು ಕೂಡ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವು ಕೂಡ ಬಲಿಷ್ಠವಾಗಿ ಬೆಳೆಯಲು ಈ ಬೇವಿನ ಸೊಪ್ಪು ಇರ್ಬೋದು, ಈ ಮಜ್ಜಿಗೆ ಇರ್ಬೋದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಕೂದಲು ಬಿಳಿ ಆಗ್ತಾ ಇದೆ, ಚಿಕ್ಕ ಏಜ್ಗೆ ಕೆಲವೊಬ್ಬರಿಗೆ ನೋಡಿರ್ಬೋದು ನೀವು, ಚಿಕ್ಕ ಏಜ್ ಇರುತ್ತೆ ಆವಾಗಲೇ ಕೂದಲು ಬಿಳಿ ಆಗ್ತಾ ಇರುತ್ತೆ, ಆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೇಕು. ಹಾಗೆ ಕೂದಲು ಬೂದು ಬಣ್ಣಕ್ಕೆ ತಿರುಗಿರುತ್ತೆ, ಆ ಸಮಸ್ಯೆಯನ್ನು ನಾವು
ನಾವು ದೂರ ಮಾಡ್ಕೋಬೇಕು, ಬಿಳಿ ಕೂದಲು ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಈ ಮಜ್ಜಿಗೆ ಇರ್ಬೋದು, ಈ ಬೇವಿನ ಸೊಪ್ಪನ್ನು ಪೇಸ್ಟನ್ನು ಆಗಲಿ ನಾವು ಮಾಡಿ ಹಚ್ಕೊಳ್ತಾ ಬರೋದ್ರಿಂದ, ಇಲ್ಲಾಂದರೆ ಆಯಿಲನ್ನು ಕೂಡ ಇದನ್ನು ಮಾಡಿ ನಾವು ಹಚ್ಕೊಳ್ತಾ ಬರೋದ್ರಿಂದ ಆ ಬಿಳಿ ಆಗುವ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು. ಸದಾಕಾಲ ನಮ್ಮ ಕೂದಲು ಕಪ್ಪಾಗಿ ಇರಬೇಕು, ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು, ತಲೆ ಹೊಟ್ಟಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು, ಕೂದಲು ಉದುರೋ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು, ತಿಕ್ಕಾಗುವಂತೆ ನಮ್ಮ ಕೂದಲು ಬರಬೇಕು, ಹಾಗೆ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ನಾವು ಮಾಡ್ಕೋಬೇಕು ಅಂತ ಅಂದರೆ ಈ ಪೇಸ್ಟನ್ನು ನಾವು ಮಾಡ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ವಾರದಲ್ಲಿ 2 ಸರಿ 3 ಸರಿ ಇದನ್ನು ನಾವು ಟ್ರೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ವಾರದಲ್ಲಿ 1 ಸರಿನಾದರೂ ನಾವು ಇದನ್ನು ಪೇಸ್ಟಾಗಿ ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಇದು ಕಹಿ ಪದಾರ್ಥ ಆಗಿರೋದ್ರಿಂದ ತಕ್ಷಣವೇ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹೇರ್ಸ್ಗೆ. ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ಗೆ 1 ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪುಗಳನ್ನು ತಗೊಂಡಿದ್ದೀನಿ, ಹಾಗೆ 1 ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ಹೀಗೆ ತೆಗೆದುಕೊಂಡ ಈ ಪದಾರ್ಥನ ನಾನು ಮಿಕ್ಸಿಯಲ್ಲಿ ಪೇಸ್ಟನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಪೇಸ್ಟನ್ನು ಕೂಡ ಈಗ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನು ನಾವು ಶೋಧಿಸ್ಕೊಳ್ಳೋಣ. ಹೀಗೆ ಶೋಧಿಸ್ಕೊಂಡಿರೋ ಈ ಪದಾರ್ಥವನ್ನು ಎಲ್ಲ ಕೂದಲಿಗೂ ಕೂಡ ತಲೆಯ ಬುಡಭಾಗಕ್ಕೆ ಪೂರ್ತಿಯಾಗಿ ಹಚ್ಕೊಂಡು ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ನಾವು ಸುಮಾರು ಅರ್ಧ ತಾಸಿನವರೆಗೆ ಹಾಗೆ ಬಿಟ್ಟು ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸ್ಬೋದು. ಕೂದಲು ಉದುರ್ತಾ ಇದೆ, ಹೊಟ್ಟಾಗ್ತಾ ಇದೆ, ಏನೇ ಮಾಡಿದ್ರೂ ಕೂಡ 1 ಇಂಚು ಕೂಡ ಕೂದಲು ಉದ್ದಾಗ್ತಾನೇ ಇಲ್ಲ, ಎಷ್ಟಿದೆ ಕೂದಲು ಅಷ್ಟೇ ಇದೆ, 1 ಇಂಚು ಕೂಡ ಕೂದಲು ಉದ್ದ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆಯೇ ಹೊಟ್ಟು ಇರೋದ್ರಿಂದನೇ ಕೂದಲು ಬುಡ ಸಮೇತನೇ ಕೀಳ್ತಾ ಇರುತ್ತೆ. ಫಸ್ಟು ಹೊಟ್ಟನ್ನು ನಾವು ದೂರ ಮಾಡಿಕೊಂಡು ಹಾಗೆ ತಲೆಯ ಕೆರೆತವನ್ನು ಕೂಡ ನಾವು ದೂರ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಕೂದಲನ್ನ ನಾವು ಬೆಳೆಸ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಪ್ಯೂವರ್ ಆಗಿ ತಯಾರಾಗಿದೆ ಹೇರ್ ರೆಮಿಡಿ, ತುಂಬ ಗ್ರೀನಾಗಿ ಕಾಣಿಸ್ತಾ ಇದೆ. ಕೇವಲ ವಾರಕ್ಕೆ 1 ಸರಿ ನೀವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ಕಂಡ್ಕೋಬೋದು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿಂದನೂ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಸ್ಟ್ರಾಂಗ್ ಆಗಬೇಕು ಅಂತ ಅನ್ನೋದಾದರೆ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆಯೇ ಚಿಕ್ಕ ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ, ಹೇಗಿದೆ ಹಾಗೇ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಅವು ಕೂಡ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯೂ ಖರ್ಚಿಲ್ಲ, ₹1 ಕೂಡ ಖರ್ಚಿಲ್ಲ. ಆರಾಮಾಗಿ ಬೇವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ, ನಮ್ಮ ಹಿತ್ತಲಲ್ಲಿ ಇರ್ಬೋದು ಸಿಕ್ಕೇ ಸಿಗುತ್ತೆ. ಒಂದು ಹಿಡಿಯಷ್ಟು 1 ಮುಷ್ಟಿಯಷ್ಟು ಬೇವಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಗೆ 1 ಬೌಲ್ನಷ್ಟು ಮಜ್ಜಿಗೆನೂ ಕೂಡ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಪೇಸ್ಟ್ ಥರ ರುಬ್ಕೊಂಡು ಅದನ್ನು ಶೋಧಿಸ್ಕೊಂಡು ನೀಟಾಗಿ ತಲೆಯ ಬುಡಭಾಗಕ್ಕೆ ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಡ್ರೈ ಆಗಿರೋ ಹೇರ್ಸ್ ಎಲ್ಲ ಸ್ಮೂತ್ ಆಗುತ್ತೆ, ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.